ವರ್ಷದಿಂದಲ್ವಾ ಅಣ್ಣ? ಪ್ರತಿಭಟನೆ ನಿರಂತರವಾಗಿ ನಡೀತಕ್ಕಂಥ ಒಂದು ಕೆಲಸ ಆಗಿರುತ್ತೆ. ಈ ಕಾಲಘಟ್ಟದಲ್ಲಿ ಶೋಷಿತ ಸಮುದಾಯದ ನಾಯಕರುಗಳು ಮೇಲ್ಪಂಕ್ತಿಗೆ ಬರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನು ಯಾವ ರೀತಿ ತಡಿಬಹುದು ಅಂತಕ್ಕಂಥ ಹುನ್ನಾರ ಬಿಜೆಪಿಯಲ್ಲಿ ಮೊದಲಿನಿಂದಲೂ ಕೂಡ ಇದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಏನು ಈ ಪ್ರತಿಭಟನೆ? ಪ್ರಿಯಾಂಕಾ ಖರ್ಗೆ ಅವರು ಏನು ತೊಂದರೆ ಮಾಡಿದ್ದಾರೆ ಇವರಿಗೆ? ಯಾಕೆ ಈ ಪ್ರತಿಭಟನೆ ಅಂತಕ್ಕಂಥ ವಿಚಾರ ನಿಮ್ಮ ಮುಂದೆ ಹೇಳಿಕ್ಕೆ ಇಚ್ಛಪಡ್ತೇನೆ ನಾನು. ಹಿಂದೆ ಬಿಜೆಪಿ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಬಿಟ್ಕಾಯಿನ್ ಹಗರಣ ಇರಬಹುದು, ಕ್ರಿಪ್ಟೋ ಕರೆನ್ಸಿ ಇರಬಹುದು, PSI ಹುದ್ದೆಗಳ ವಿಚಾರದಲ್ಲಿ ಆಗಿರ್ತಕ್ಕಂಥ ಅನ್ಯಾಯಗಳಿರಬಹುದು. ಇದೆಲ್ಲವನ್ನು ಕೂಡ ಸಾರಾಸರಟಾಗಿ ಜನರಿಗೆ ಮುಟ್ಟಿಸಿ ಹೇಳಿದಂತ ಒಬ್ಬ ನಾಯಕ ಅವರು. ಅದರಿಂದ ಏನಾಯ್ತು, ಸರ್ಕಾರಕ್ಕೆ ಸ್ವಲ್ಪ ತೊಂದರೆ ಆಯ್ತು. ಜನ ಇಂಥ ತುಚ್ಛ ಸರ್ಕಾರವನ್ನು ತೊಲಗಿಸಬೇಕು, ಒಳ್ಳೆಯ ಸರ್ಕಾರ ಬರಬೇಕು, ಸನ್ಮಾನ್ಯ ಸಾಹೇಬ್ರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು ಅಂತಕ್ಕಂಥ ಹಿನ್ನೆಲೆಯಿಂದ ಜನ ಅವರನ್ನ ವಿರೋಧ ಪಕ್ಷಕ್ಕೆ ಕಳಿಸಿದ್ರು. ಕಾಂಗ್ರೆಸ್ ಪಕ್ಷವನ್ನ 2/3 ಮೆಜಾರಿಟಿಯಿಂದ ತಾವೆಲ್ಲರೂ ಕೂಡ ಮತ ಹಾಕಿ ಕಳಿಸಿದರು. ಈ ಪ್ರತಿಭಟನೆಗಳು ಅವರ ಮತ್ತೆ ವಿರುದ್ಧ ಯಾಕೆ ನಾವು ಮಾಡ್ತಾ ಇದ್ದೀವಿ ಅಂತಂತಂದ್ರೆ, ಇದೊಂಥರ ತಂತ್ರಗಾರಿಕೆಯ ರಾಜಕಾರಣ ಆಗ್ತಿದೆ ಅವ್ರದ್ದು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ, ಬಹಳ ಮುಖ್ಯವಾದಂತ ಮಾತು. when the people are electing to the parliamentary assembly, a candidate should be like a lion, not like a fox ಅಂತಾರೆ. ನರಿಗಳನ್ನ ನಾವು ಕಳಿಸಬಾರದು, ಸಿಂಹಗಳನ್ನ ಕಳಿಸಬೇಕು. ಸಿಂಹಗಳ ಗರ್ಜನೆ ಸತ್ಯವಾದ ಗರ್ಜನೆ ಇರುತ್ತೆ, ನರಿಗಳ ಗರ್ಜನೆ ಬರೀ ಕೂಗಾಟ ಇರುತ್ತೆ. ಅದಕ್ಕೋಸ್ಕರನೇ ಅವರು ಬೆಳಿಗ್ಗೆ ಎದ್ದು ಕೂಡಲೇ ಪ್ರಿಯಾಂಕಾ ಖರ್ಗೆ ರಾಜೀನಾಮೆ ಕೊಡ್ಲಿ, ಸನ್ಮಾನ್ಯ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ಲಿ, DK ಶಿವಕುಮಾರ್ ರಾಜೀನಾಮೆ ಕೊಡ್ಲಿ, ಇದೇ ಉದ್ಯೋಗ ಅವ್ರಿಗೆ. ಬಹುತೇಕ ಅದೇ ಒಂದು ನಾಮಕರಣವನ್ನು ಅವರ ಮುಖಂಡರ ಮೇಲೆ ಒಂದು 100 ಸಲ ಹೇಳಿದ್ರೆ ಅವರು ಸ್ವರ್ಗಕ್ಕರು ಹೋಗಿ ಅಮಿತ್ ಶಾ ಅವರ ಹೆಸರು, ನಡ್ಡಾ ಅವರ ಹೆಸರು ಅಥವಾ PM ಮೋದಿಯವರ ಹೆಸರು, ಇವ್ರ ಹೆಸರುಗಳನ್ನ ಹೇಳಿ 100 ಸಲ ಹೇಳ್ಬಿಟ್ರೆ ಬಹುತೇಕ ಅವ್ರು ಸ್ವರ್ಗಕ್ಕೆ ಕೇಳಿರ್ಬೋದು, ಸ್ವರ್ಗಕ್ಕೆ ಹೋಗ್ಬೋದೇನೋ. ಅವ್ರ ನಾಯಕರು ಹೇಳಿದ್ದಾರೆ ಈಗಾಗಲೇ. ನಮ್ದು ಹಂಗಲ್ಲ. ಯಾವಾಗಲೂ ಕೂಡ
ಸಿಂಹ ಗರ್ಜನೆ ಇರ್ತಕ್ಕಂಥ ಸರ್ಕಾರ ಇದೆ ಇಲ್ಲಿ. ಅದಕ್ಕೋಸ್ಕರ ಅವರು ತಡೆಯಕ್ಕಾಗ್ತಾ ಇಲ್ಲ. ಐಟಿ-ಬಿಟಿನಲ್ಲಿ ಕರ್ನಾಟಕವನ್ನ ಆಕರ್ಷಿಸಿ ಇಂಟರ್ನ್ಯಾಷನಲ್ ಲೆವೆಲ್ನಲ್ಲಿ ಬಂಡವಾಳ ಹೂಡಿಕೆಗಳನ್ನ ತಂದು MB ಪಾಟೀಲ್ ಮತ್ತೆ ಪ್ರಿಯಾಂಕಾ ಖರ್ಗೆ ಅವರು ಹೋಗಿ ಇಲ್ಲಿಗೆ ಇಂಡಸ್ಟ್ರಿಗಳು ಬರಬೇಕು, ಮೂಲ ಸೌಕರ್ಯಗಳು ಕೊಡ್ತೀವಿ ನಾವು, ನಮ್ಮ ನಿರುದ್ಯೋಗಗಳ ಯುವಕರಿಗೆ ನಾವು ಕೆಲಸವನ್ನು ನೀಡಿದಂಗಾಗತ್ತೆ ಅಂತಕ್ಕಂಥ ವಿಚಾರವನ್ನು ಮರೆಗೊಂಡು ಎಷ್ಟೋ ನಿರುದ್ಯೋಗ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ. ಇದನ್ನೆಲ್ಲ ಸಹಿಸಲಾರದ ಬಿಜೆಪಿ ಸರ್ಕಾರ. ನಾರಾಯಣ ಸ್ವಾಮಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ, ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರನಿಗೆ, ಮಹಿಳಾ ವಿರೋಧಿ ಓಟಿ ರವಿಗೆ, ದಲಿತ ವಿರೋಧಿ ಮುನಿರತ್ನನಿಗೆ. ಬಂಧುಗಳೇ, ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ನಮ್ಮ ಕುರುಬರ ಸಂಘದ ಅಧ್ಯಕ್ಷರಾದಂತ ಸುರೇಶ್ ಅವರು ಮಾತನಾಡಲಿದ್ದಾರೆ. ಇಂದು ಮಂಡ್ಯ ನಗರದಲ್ಲಿ ತಮಟೆ ಚಳುವಳಿಯನ್ನು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಹಾಗೂ ವಿವಿಧ ಪರ ದಲಿತ ಸಂಘಟನೆಗಳು ಆಯೋಜಿಸತಕ್ಕಂಥ ಈ ಸಭೆಯಲ್ಲಿ, ಈ ಚಳುವಳಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದೀವಿ. ಈ ಚಳುವಳಿಯ ಉದ್ದೇಶ ಏನಿವತ್ತು ಭಾರತೀಯ ಜನತಾ ಪಕ್ಷದವರು ಮತ್ತೆ RSS ಕುತಂತ್ರಿಗಳು ಎಲ್ಲರೂ ಸೇರಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವರನ್ನ ತೇಜೋವಧ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಚಳುವಳಿ ಮಾಡ್ತಾ ಇದ್ದೀವಿ, ಮತ್ತೆ ತಮಟೆ ಚಳುವಳಿ ಮುಖಾಂತರ ಮಾಡ್ತಾ ಇದ್ದೀವಿ. ಏನಿವತ್ತು ನಾರಾಯಣ ಸ್ವಾಮಿ, ಛಲವಾದಿ ನಾರಾಯಣ ಸ್ವಾಮಿ ಅಂತಕ್ಕಂಥ ಒಬ್ಬ ಅವಿವೇಕಿ, ಯಾಕೆಂತಂದ್ರೆ ಉಂಡು ಮನೆಗೆ ದ್ರೋಹ ಬಗೆತಕ್ಕಂತ ಒಬ್ಬ ವ್ಯಕ್ತಿ. ನಾನು ಸುಮಾರು 20 ವರ್ಷಗಳಿಂದ ಆ ವ್ಯಕ್ತಿ ಮಾಡಿದ್ದೇನೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಪ್ರತಿ ದಿವಸ ಮನೆ ಹತ್ರ ಹೋಗ್ತಿದ್ದಂತ ಒಬ್ಬ ವ್ಯಕ್ತಿ ಇವತ್ತು ಅವ್ರ ಮನೆಗೆ ದ್ರೋಹ ಬಗೆತಾ ಇದ್ದಾರೆ. ಏನು ಇಲ್ಲ ಸಲ್ಲದ, ಯಾರು ಒಬ್ಬ ಕಾಂಟ್ರಾಕ್ಟೇ ಅಲ್ಲ ಸಚಿನ್ ಅಂತ ವ್ಯಕ್ತಿ ಏನಿವತ್ತು ಪ್ರಿಯಾಂಕಾ ಖರ್ಗೆ ಅವ್ರ ಹೆಸರು ಬರೆದು ಸುಳ್ಳು ಹೇಳ್ತಕ್ಕಂಥ ಈ ಬಿಜೆಪಿ ಮತ್ತೆ ಈ JDS ಹುನ್ನಾರ ಇದೆಯಲ್ಲ, ಇದಕ್ಕೆ ನಾವು ಬಗ್ಗದಿಲ್ಲ. ಇಡೀ ರಾಜ್ಯಾದ್ಯಂತ ನಾವು ಸಾಂಕೇತಿಕವಾಗಿ ಇವತ್ತು ಮಾಡ್ತಾ ಇದ್ದೇವೆ ಚಳವಳಿಗಳನ್ನ. ಇನ್ನು ಮುಂದಿನ ದಿನಗಳಲ್ಲಿ ಇದೇ ರೀತಿ RSS ಮತ್ತೆ ಬಿಜೆಪಿಯವರು ಮತ್ತೆ JDSನವರು ನಮ್ಮ ಕಾಂಗ್ರೆಸ್ಸಿನ ಮುಖಂಡರುಗಳಿಗೆ ಇದೇ ರೀತಿ ಸುಳ್ಳು ಅಪವಾದಗಳನ್ನ ಮಾಡ್ತಾ ಇದ್ರೆ ನಾವು ಉಗ್ರವಾಗಿ ಚಳವಳಿ ಮಾಡಬೇಕಾಗ್ತದೆ. ನಾವು ಎಚ್ಚರಿಕೆಯನ್ನು ಕೊಡ್ತೇವೆ. ಶುದ್ಧ ಸರ್ಕಾರ ಇವತ್ತೇನು ಸಿದ್ದರಾಮಯ್ಯನವರು, DK ಶಿವಕುಮಾರ್, ಎಲ್ಲ ಮಲ್ಲಿಕಾರ್ಜುನ ಖರ್ಗೆ ನೇತೃತ್ವ ನಡೀತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ರಾಷ್ಟ್ರದಲ್ಲೇ ಮಾದರಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರ, ಮಾದರಿಯಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರವನ್ನು ಇವರು ಸುಳ್ಳಿನ ಮುಖಾಂತರ ಆಪಾದನೆ ಮಾಡ್ತಾ ಇದಾರಲ್ಲ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಹಿಂದೊಮ್ಮೆ ಆ RSS ಮಾತು ಕೇಳ್ಕೊಂಡು ಚಡ್ಡಿ ಹಾಕೊಂಡ್ ಬಂದು ಮುಖ್ಯಮಂತ್ರಿ ಮನೆ ಹತ್ರ ಕೂತ್ಕೊಂಡಿದ್ರು. ನಾಚಿಕೆ ಆಗ್ಬೇಕು. ಒಬ್ಬ ದಲಿತ ಮುಖಂಡ ಆಗಿ ಇತ್ಕೊಂಡು ಇವತ್ತು ದಲಿತರನ್ನ ಹೆಸರು ಹೇಳ್ಕೊಂಡು ಇವತ್ತು ಮುಂದೆ ಹೋಗಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ನೀವು ಆ ಸ್ಥಳದಲ್ಲಿ ಇರ್ತಕ್ಕಂಥ ಅನಾಲಯಕ್ಕೂ ನೀವು ಈ ಸಮಾಜ ರಾಜಕೀಯ ದೇಶ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ
ಪ್ರಿಯಾಂಕ ಖರ್ಗೆ ಅವರಿಗೆ, ದೇಶ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ, ದೇಶ ರಾಜಕಾರಣ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ, ಸಂವಿಧಾನ ಬದಲಾಯಿಸಲು ಹೊರಟು ಅದಕ್ಕೆ ಮುಖಕ್ಕೆ ಮಂಗಳಾರತಿ ಎತ್ತಿಸಿಕೊಂಡಿರ್ತಕ್ಕಂಥ ಬಿಜೆಪಿ ಮುಖಂಡರುಗಳಿಗೆ ಡೌನ್ 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 ಡೌನ್. ಎಲ್ಲಿವರೆಗೆ ಈ ಬಿಜೆಪಿ ಸರ್ಕಾರ ತೊಲಗ್ತದೋ, ಎಲ್ಲಿವರೆಗೆ ಸಂವಿಧಾನ ವಿರೋಧ ಮಾಡ್ತಕ್ಕಂಥ ಈ ಮನಸ್ಸುಗಳು ತೊಲಗ್ತವೋ ಅಲ್ಲಿ ಗಂಟಲೂ ಕೂಡ ನಾವು ಬೀದಿಲಿ ನಿಂತಿರಬೇಕಾಗ್ತದೆ. ಯಾರು ಪ್ರಗತಿಪರರಿದ್ದಾರೆ, ಯಾರು ಸಮಾಜದಲ್ಲಿ ಮುಂದವರ ಪರವಾಗಿ ನಿಂತಿರ್ತಾರೆ, ಯಾರು ದಲಿತ ನಾಯಕರುಗಳು ಮುಖ್ಯಮಂತ್ರಿ ಆಗ್ತಕ್ಕಂಥ ಅರ್ಹತೆಯನ್ನು ರೂಢಿಸ್ಕೊಳ್ತಾ ಇದ್ದಾರೆ, ಅವ್ರ ಮೇಲೆ ಇವ್ರ ಕೆಂಗಡ್ಡು, ಅವ್ರನ್ನ ಮೂಲ ಗುಂಪು ಮಾಡ್ತಕ್ಕಂಥದ್ದೇ ಇವ್ರ ಉದ್ದೇಶ. ಇವ್ರ ಉದ್ದೇಶ ಇಷ್ಟೇ, ಮನುವಾದವನ್ನ ಮತ್ತೊಮ್ಮೆ ರಾಷ್ಟ್ರೀಯ ಮಟ್ಟದಲ್ಲಿ ಜಾರಿಗೆ ತಂದು ನಾವೇ ಸೂತ್ರ ಶಕ್ತಿ ಏನಿದೆ ಅವರು ಗುಲಾಮಗಿರಿಯಾಗಿ ಇರಬೇಕು. ಈ ಉದ್ದೇಶ ಇಟ್ಕೊಂಡಿವರು ಪ್ರತಿಯೊಬ್ಬ ಪ್ರಗತಿಪರ ಮುಖಂಡರನ್ನ, ಶೂದ್ರ ಮುಖಂಡರನ್ನ, ದಲಿತ ಮುಖಂಡರನ್ನ ಇವರು ಟಾರ್ಗೆಟ್ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಕಡಾಖಂಡಿತವಾಗಿ ಬೀದಿ ಇಳಿದು ಹೋರಾಟ ಮಾಡ್ತಕ್ಕಂಥ ಒಂದು ಮನಸ್ಥಿತಿಯಿಂದ ಹೊರಬರಲೇ ಕೂಡದು, ಬೀದಿಲೇ ನಿಂತಿರ್ಬೇಕು ಸರ್ಕಾರ ಹೋಗೋ ತನಕ. ಕೆಲವು ತಿಂಗಳ ಹಿಂದೆ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಮೂಡ ಅಂತಕ್ಕಂಥ ಸುಳ್ಳು ಆರೋಪ ಮಾಡಿದ್ರು. 3 ವಿಧಾನಸಭಾ ಕ್ಷೇತ್ರದಲ್ಲಿ ಮುಖಕ್ಕೆ ಮಂಗಳಾರತಿ ಎತ್ತದ ಮೇಲೆ ಸೈಲೆಂಟ್ ಕೂತ್ಕೊಂಡ್ರೆ ಮೂಡ ಬಿಟ್ಬಿಟ್ಟು ಈಗ ನಮ್ಮ ಪ್ರಿಯಾಂಕ ಖರ್ಗೆ ಅವ್ರ ಮೇಲೆ ಇಲ್ಲದೆ ಇರೋ ಸಲ್ಲದೆ ಇರೋ ಆರೋಪ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಮೂಲಕ ನಾವು ಎಚ್ಚರಿಕೆ ಕೊಡಬೇಕು. ಇನ್ನು ಮುಂದೆ ಈ ರೀತಿಯ ಪ್ರತಿಭಟನೆಯನ್ನು ನೀವು ಮಾಡುವುದಾದ್ರೆ ನಾವು ಪ್ರತಿ ಗ್ರಾಮಾಂತರ ಪ್ರದೇಶ ಹಳ್ಳಿಗಳಲ್ಲಿ ಈ ಪ್ರತಿಭಟನೆ ರೂಪಿಸಬೇಕಾಗ್ತದೆ, ನಿಮ್ಮ ವಿರುದ್ಧ ಚಳವಳಿಯನ್ನು ಮಾಡಬೇಕಾಗ್ತದೆ ಅಂತಕ್ಕಂಥದ್ದನ್ನು ನಾವು ಈ ಮೂಲಕ ಹೇಳಬೇಕಾಗ್ತದೆ. ಬಹಳ ಮುಖ್ಯ. ಬಿಜೆಪಿ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ, ಸುಳ್ಳು ಆರೋಪಗಳ ಮೂಲಕ ದಲಿತ ನಾಯಕರ ಸುಳ್ಳು ಆರೋಪಗಳ ಮೂಲಕ ದಲಿತ ನಾಯಕರ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ, ದಲಿತ ನಾಯಕರನ್ನ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ, ಸುಳ್ಳು ಆರೋಪಗಳ ಮೂಲಕ ದಲಿತ ನಾಯಕರ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ಮುಖಂಡರುಗಳಿಗೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ದಲಿತ ನಾಯಕರನ್ನ ತೇಜೋವಧೆ ಮಾಡುತ್ತಿರುವ ಬಿಜೆಪಿ ನಾಯಕರುಗಳಿಗೆ, ದಲಿತ ನಾಯಕರನ್ನ ತೇಜೋವಧೆ ಮಾಡುತ್ತಿರುವ ಬಿಜೆಪಿ RSS ಮುಖಂಡರುಗಳಿಗೆ ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಸುಳ್ಳು ಆರೋಪ ಮಾಡುತ್ತಿರುವ ಬಿಜೆಪಿ ನಾಯಕರುಗಳಿಗೆ